ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮೈಸೂರು ಪ್ರವೇಶದ ಅನುಮತಿ ಇವತ್ತಿಗೆ ಅಂತ್ಯವಾಗುತ್ತೆ. ದರ್ಶನ್ ಅವರು ಮೈಸೂರಿಗೆ ಹೋಗೋದಕ್ಕೆ ಅಂತ ಅನುಮತಿ ಪಡೆದುಕೊಂಡಿದ್ರು. ಮೈಸೂರು ಪ್ರವೇಶ ಮಾಡೋದಕ್ಕೆ ಪಡೆದುಕೊಂಡಿದ್ದಂತಹ ಅನುಮತಿ ಇವತ್ತಿಗೆ ಅಂತ್ಯವಾಗುತ್ತೆ. ನ್ಯಾಯಾಲಯಕ್ಕೆ ಅದೇ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳಿಗೆ ಅವರು ಎಲ್ಲಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾಹಿತಿ ಕೊಡಬೇಕಾಗುತ್ತೆ. ಇನ್ನು ಕೋರ್ಟ್ನಿಂದ ಅನುಮತಿಯನ್ನು ಪಡೆದುಕೊಂಡು ಅವರು ಮತ್ತೆ ತೆರಳಬೇಕಾಗತ್ತೆ. ನಾಳೆಗೆ ಬೆಂಗಳೂರಿಗೆ ಅವರು ನಟ ದರ್ಶನ್ ಅವರು ವಾಪಸ್ ಆಗಬೇಕಾಗಿದೆ. ಜನವರಿ 5ರವರೆಗೆ ಸೆಷನ್ಸ್ ಕೋರ್ಟ್ ಮೈಸೂರಿನಲ್ಲಿ ಉಳಿದುಕೊಳ್ಳೋದಕ್ಕೆ ಅನುಮತಿ ಕೊಟ್ಟಿತ್ತು. ಮೈಸೂರಿನಲ್ಲಿ ಇರುವಂತಹ ತಾಯಿಯನ್ನು ಭೇಟಿ ಮಾಡೋದಕ್ಕೆ ಅಂತ ಅನುಮತಿಯನ್ನು ದರ್ಶನ್ ಅವರು ಪಡೆದುಕೊಂಡಿದ್ದಾರೆ. ಮೈಸೂರಿನಲ್ಲಿ ತಾಯಿಯವರು ಉಳಿದುಕೊಂಡಿದ್ದಾರೆ. ಹೀಗಾಗಿ ತಾಯಿಯನ್ನು ಭೇಟಿಯಾಗೋದಕ್ಕೆ ಅಂತ ನಟ ದರ್ಶನ್ ಅವರು ಅನುಮತಿ ಪಡೆದುಕೊಂಡಿದ್ರು. ಇದೀಗ ಅನುಮತಿ ಮುಕ್ತಾಯ ಆಗ್ತಾ ಇರೋದ್ರಿಂದಾಗಿ ಸಮಯದ ವಿಸ್ತರಣೆಗೆ ಮನವಿ ಸಲ್ಲಿಸೋದಕ್ಕೆ ವಕೀಲರ ಜೊತೆಯಲ್ಲಿ ಇದೀಗ ದರ್ಶನ್ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ನ್ಯಾಯಾಲಯಕ್ಕೆ ಇದೀಗ ನಟ ದರ್ಶನ್ ಅವರು ಈ ಅವಧಿಯನ್ನು ವಿಸ್ತರಣೆ ಮಾಡೋದಕ್ಕೆ ಅಂತ ಮತ್ತೆ ಮನವಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನು ನಟ ದರ್ಶನ್ ಅವರು ಮೈಸೂರಿನಲ್ಲೇ ಶಸ್ತ್ರಚಿಕಿತ್ಸೆಗೂ ಕೂಡ ಒಳಪಡ್ತಾರೆ ಎನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು. ವೈದ್ಯರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದರು. ಹೀಗಾಗಿ ಮೈಸೂರಿನಲ್ಲೇ ಶಸ್ತ್ರಚಿಕಿತ್ಸೆಗೆ ಒಳಪಡಬೇಕು, ಮತ್ತೊಂದೆಡೆ ನಾನು ಮೈಸೂರಿನಲ್ಲೇ ನೆಲೆಸ್ತೀನಿ ಅನ್ನುವಂತಹ ವಿಚಾರವನ್ನು ಕೋರ್ಟ್ ಗಮನಕ್ಕೆ ತರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಬೆಂಗಳೂರನ್ನು ಬಿಟ್ಟು ಮೈಸೂರಿಗೆ ತೆರಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೋರ್ಟ್ ಅನುಮತಿ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ಪಡೆದುಕೊಂಡಿರುವಂತಹ ಅನುಮತಿಯನ್ನು ಮತ್ತೆ ವಿಸ್ತರಣೆ ಮಾಡಿಕೊಳ್ಳೋದಕ್ಕೆ ಅಂತ ದರ್ಶನ್ ಅವರು ತಮ್ಮ ವಕೀಲರ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಜನವರಿ 5ರವರೆಗೆ ಅಂದರೆ ಇವತ್ತು ಸಾಯಂಕಾಲದವರೆಗೂ ಅವರು ಮೈಸೂರಿನಲ್ಲಿ ಉಳಿದುಕೊಳ್ಳಬಹುದು. ನಾಳೆ ಅವರು ಯಥಾವತ್ತಾಗಿ ಬೆಂಗಳೂರಿನಲ್ಲಿ ಇದ್ದೀನಿ ಅಂತ ಅಧಿಕಾರಿಗಳಿಗೆ ಮಾಹಿತಿ ಕೊಡಬೇಕಾಗುತ್ತೆ. ಅದೇ ರೀತಿಯಾಗಿ ಕೋರ್ಟ್ಗೂ ಕೂಡ ಅವರು ಮಾಹಿತಿ ನೀಡಬೇಕಾಗುತ್ತೆ. ಮತ್ತೊಂದೆಡೆ ಈ ಅವಧಿ ವಿಸ್ತರಣೆ ಮಾಡ್ಕೊಳ್ಳೋದಕ್ಕೆ ಅಂತ ಅಂದರೆ ಬೆಂಗಳೂರು ಬಿಟ್ಟು ಮೈಸೂರಿನಲ್ಲಿ ನೆಲೆಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಟ ದರ್ಶನ್ ಅವರು ಮೈಸೂರಿಗೆ ತೆರಳೋದಕ್ಕೆ ಅಂತ ಮತ್ತೆ ಅನುಮತಿ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನು ಕೋರ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರಿಗೆ ಬೆಂಗಳೂರು ಬಿಟ್ಟು ಮೈಸೂರಿನಲ್ಲಿ ನೆಲೆಸೋದಕ್ಕೆ ಅಥವಾ ಮೈಸೂರಿಗೆ ತೆರಳೋದಕ್ಕೆ ಅವಕಾಶ ಮಾಡಿಕೊಡುತ್ತಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ.